Dear students, welcome to income tax class. So in this video I work out problem on computation of total income covering deduction under section 80C, 80CCC and also 80G. So 80C, 80CCC ಮತ್ತು 80G ಮೂರು ಡಿಡಕ್ಷನ್ಸ್ ಕವರ್ ಆಗೋ ರೀತಿ 80D ಮೂರು ನಾಲ್ಕು ಡಿಡಕ್ಷನ್ಸ್ ಕವರ್ ಆಗೋ ರೀತಿ ಪ್ರಾಬ್ಲಮ್ ವರ್ಕೌಟ್ ಮಾಡ್ತಾ ಇದ್ದೀನಿ. ಸೊ ಇದು ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್ ಅಂದರೆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಎಲ್ಲ ಡಿಡಕ್ಷನ್ಸ್ನ ಮೈನಸ್ ಮಾಡಿದಾದಮೇಲೆ ಏನು ಬರುತ್ತೆ ನಮಗೆ ಅದನ್ನು ನಾವು ಟೋಟಲ್ ಇನ್ಕಮ್ ಅಥವಾ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಅಂತೇಳಿ ಕರಿತೀವಿ. ಸೊ ಅದು ಯಾವ ರೀತಿ ಕಂಪ್ಯೂಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋಲ್ಲಿ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ ಪ್ರಾಬ್ಲಮ್ ನೋಡಿ. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್ ನಂಬರ್ 2. Mr. Balagangadhar Tilak, aged 58 years, has gross total income of rupees 7,75,000, comprising of income from salary and house property, has made the following payments and investments. So Balagangadhar Tilak age 58 years ಇದೆ. ಅವರು ಬಾಲಗಂಗಾಧರ್ ತಿಲಕ್ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾರೆ ನಿಮಗೆ. ಅಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲ, ಇದು ಜಸ್ಟ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ನೀವು ಇಲ್ಲಿ 80G ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮನ್ನು ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಎಸ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ rupees 7,75,000. ಈ ಗ್ರಾಸ್ ಟೋಟಲ್ ಇನ್ಕಮ್ ಯಾವುದ್ಯಾವುದು ಅಂತ ಹೇಳಿದ್ರೆ ಕಂಪ್ರೈಸಿಂಗ್ ಆಫ್ ಇನ್ಕಮ್ ಫ್ರಮ್ ಸ್ಯಾಲರಿ ಆ್ಯಂಡ್ ಹೌಸ್ ಪ್ರಾಪರ್ಟಿ. ಈ 7,75,000 ಇನ್ಕಮ್ ಫ್ರಮ್ ಸ್ಯಾಲರಿ ಇದೆ ಮತ್ತು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆ ಅಂತೇಳಿ ಪ್ರಾಬ್ಲಮಲ್ಲಿ ಸ್ಪೆಸಿಫೈ ಮಾಡಿದ್ರೆ. ಆ್ಯಂಡ್ ಹ್ಯಾಸ್ ಮೇಡ್ ದ ಫಾಲೋಯಿಂಗ್ ಪೇಮೆಂಟ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ಈ ಕೆಲವು ಎಕ್ಸ್ಪೆನ್ಸಸ್ಸು ಮತ್ತು ಇನ್ವೆಸ್ಟ್ಮೆಂಟ್ಸನ್ನು ಮಾಡಿದ್ದಾರೆ ಅಂಥೇಳಿ ಪ್ರಾಬ್ಲಮಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಏನೇನು ಪೇಮೆಂಟ್ಸು ಮತ್ತು ಏನೇನು ಇನ್ವೆಸ್ಟ್ಮೆಂಟ್ಸ್ ಆಗಿದೆ ಅಂತ ಹೇಳಿದ್ರೆ ನೋಡಿ. ಪ್ರೀಮಿಯಮ್ ಪೇಯ್ಡ್ ಟು ಇನ್ಶೂರ್ ದ ಲೈಫ್ ಆಫ್ ಹಿಸ್ ಮೇಜರ್ ಡಾಟರ್, ಪಾಲಿಸಿ ಟೇಕನ್ ಆನ್ 1/4/2017, ಅಶ್ಯೂರ್ಡ್ ವ್ಯಾಲ್ಯೂ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ 1,80,000 rupees 20,000 ಅಂತ ಇದೆ. ಅಂದರೆ ಅವನು ಪ್ರೀಮಿಯಮ್ ಪೇಮೆಂಟ್ ಮಾಡಿರೋದು 20,000 rupees ಆ ವರ್ಷದಲ್ಲಿ, ಬಟ್ ಪಾಲಿಸಿ ತೊಗೊಂಡಿರೋದು 2017ಅಲ್ಲಿ. 2007 ನೀವು ಯಾವಾಗಾದರೂ ಪಾಲಿಸಿ ತೊಗೊಳ್ಳಿ, ಅದಕ್ಕೆ ನೀವು ಪ್ರೀಮಿಯಮನ್ನು ಆ ವರ್ಷದಲ್ಲಿ ಪೇಮೆಂಟ್ ಮಾಡಿದರೆ ಅದು ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. 80Cಯಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡ್ಕೋಬೋದು. ಬಟ್ ಇದರ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ 1,80,000. ಅಂದರೆ ಪಾಲಿಸಿ ಅಮೌಂಟು 1,80,000, ಬಟ್ ಅವನು ಆ ವರ್ಷದಲ್ಲಿ ಪ್ರೀಮಿಯಮ್ ಪೇಮೆಂಟ್ ಮಾಡ್ತಿರೋದು 20,000. ಸೊ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ಏನಿರುತ್ತೆ ಅದಕ್ಕಿಂತ 10% ಎಕ್ಸಿಡ್ ಆಗಬಾರ್ದು ಪ್ರೀಮಿಯಮ್ಮು. ಅಂದರೆ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ 1,80,000 ಇದೆ, ಬಟ್ ಅವ್ನು ಪ್ರೀಮಿಯಮ್ 10% ಆಫ್ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ಅಂತ ಹೇಳಿದ್ರೆ 18,000 ಬರುತ್ತೆ, ಬಟ್ ಅವ್ನು ಪ್ರೀಮಿಯಮ್ ಪೇ ಮಾಡಿರೋದು 20,000. ಸೊ ಇಲ್ಲಿ ನಾವು 80Cಯಲ್ಲಿ ಪ್ರೀಮಿಯಮ್ ತೊಗೋಬೇಕಾದ್ರೆ ಎಷ್ಟು ಅಂತ ಹೇಳಿದ್ರೆ 10% ಆಫ್ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ಆರ್ ಆ್ಯಕ್ಚುಯಲ್ ಪ್ರೀಮಿಯಮ್ ಪೇಯ್ಡ್ ವಿಚ್ ಎವರ್ ಈಸ್ ಲೆಸ್ ನಾವು ತೊಗೋಬೇಕಾಗತ್ತೆ. ಅಂದರೆ 1,80,000ಅಲ್ಲಿ 10% ಅಂತ ಹೇಳಿದ್ರೆ 18,000 ಆಗುತ್ತೆ. 18,000 ಆರ್ 20,000 ವಿಚ್ ಎವರ್ ಈಸ್ ಲೆಸ್ ತೊಗೋಬೇಕು, ಯಾವುದೇ ಪ್ರಾಬ್ಲಮಲ್ಲಾಗಲಿ. ಸೊ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ 1,80,000, 10% ಆಫ್ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ 18,000 ಆರ್ 20,000. ಸೊ ನಾವು 18,000 ತೊಗೋಬೇಕಾಗತ್ತೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ. ನೆಕ್ಸ್ಟ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಫಾರ್ ಸೆಲ್ಫ್ 12,000, ಸ್ಪೌಸ್ 14,000. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಸ್ವಂತ ಹೆಸರಲ್ಲಿ 12,000 ಪೇಮೆಂಟ್ ಮಾಡಿದಾನೆ, ಸ್ಪೌಸ್ ಹೆಸರಿಗೆ 14,000 ಪೇಮೆಂಟ್ ಮಾಡಿದಾನೆ. ಟೋಟಲ್ ಆಗಿ 26,000 ಪೇಮೆಂಟ್ ಮಾಡಿದ್ದಾರೆ, ಬಟ್ ಆ್ಯಕ್ಚುಲಾಗಿ ಎಲಿಜಿಬಲ್ ಇರೋದು 25,000 ಮಾತ್ರ. 26,000 ಪೇಮೆಂಟ್ ಮಾಡಿದ್ರು ಸಹ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Dಯಲ್ಲಿ ಅವನು 25,000 ಮಾತ್ರ ತಗೋಬೇಕಾಗುತ್ತೆ. ದೆನ್ ಡೊನೇಷನ್ ಟು ಪಬ್ಲಿಕ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ನೋಡಿ. ಡೊನೇಷನ್ ಟು ಪಬ್ಲಿಕ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ಡ್ ಅಂಡರ್ 80G rupees 50,000 ಬೈ ವೇ ಆಫ್ ಚೆಕ್ ಅಂತ ಇದೆ. ಸೊ ಇದು 80Gಯಲ್ಲಿ ಬರುತ್ತೆ. ಸೊ ಈಗಲೇ ಸೈಡ್ ಬೈ ಸೈಡ್ ನಾನು ಮಾರ್ಕ್ ಮಾಡ್ತಾ ಹೋಗ್ತೀನಿ. ಇದು 80Cಯಲ್ಲಿ ಬರುತ್ತೆ. ಎಷ್ಟು 18,000 ಮಾತ್ರ ನಾವು ತೊಗೋಬೇಕು. ಯಾಕೆ ಅಂತ ಹೇಳಿದ್ರೆ ಸಮ್ ಅಶ್ಯೂರ್ಡ್ ವ್ಯಾಲ್ಯೂನೇ 1,80,000, ಅಂದರೆ ಪಾಲಿಸಿ ಅಮೌಂಟೇ 1,80,000, ಬಟ್ ಆ ವರ್ಷದಲ್ಲಿ ಅಂತ ಹೇಳಿದ್ರೆ ನಮ್ಮ ಪ್ರೀವಿಯಸ್ ಇಯರಲ್ಲಿ ಅವನು ಪೇಮೆಂಟ್ ಮಾಡಿರುವಂಥದ್ದು 20,000. ಪಾಲಿಸಿ ತೊಗೊಂಡಿರೋದು 2017ಅಲ್ಲಿ, ಅದು ನಮ್ಗೆ ಯಾವಾಗಾದರೂ ತೊಗೊಳ್ಳಿ ಪಾಲಿಸಿ, ಬಟ್ ಆ ವರ್ಷದಲ್ಲಿ ಅವನು ಪ್ರೀಮಿಯಮ್ನ ಪೇಮೆಂಟ್ ಮಾಡ್ತಿರೋದು 20,000, ಮೋರ್ ದೆನ್ 10% ಆಫ್ ದಿ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ಇದೆ. ಹಾಗಾಗಿ ನಾವು
10% ಆಫ್ ದಿ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ತೊಗೋಬೇಕು. 10% ಆಫ್ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ ಆರ್ ಪ್ರೀಮಿಯಂ ಪೇಡ್ ವಿಚ್ ಎವರ್ ಇಸ್ ಲೆಸ್ ಶುಡ್ ಬಿ ಟೇಕನ್ ಇನ್ ಟು ಅಕೌಂಟ್. ಸೊ ಅದು ಪ್ರಾಬ್ಲಮ್ ಬಂದಾಗ ನಾನು ಹೇಳ್ತೀನಿ ಅದು. ಓಕೆ, ನೆಕ್ಸ್ಟು ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80D ಅಲ್ಲಿ ಬರುತ್ತೆ. ದೆನ್ ಡೊನೇಷನ್ ಟು ಎ ಪಬ್ಲಿಕ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ಡ್ ಅಂಡರ್ 80G ₹50,000 ಬೈ ವೇ ಆಫ್ ಚೆಕ್. ಸೊ 2,000 5,000ಕ್ಕಿಂತ ಮೇಲಿದ್ದರೆ ಚೆಕ್ ಮುಖಾಂತರನೇ ಪೇಮೆಂಟ್ ಮಾಡಬೇಕು, ಕ್ಯಾಶಲ್ಲಿ ಪೇಮೆಂಟ್ ಮಾಡೋ ಹೋಗಿಲ್ಲ 2,000 ಮೇಲಿದ್ದರೆ. ಓಕೆ, ಇದು 80G ವಿತ್ ಲಿಮಿಟ್ 50%ಗೆ ಕ್ಯಾಟಗರಿಗೆ ಬರುತ್ತೆ. 80G ವಿತ್ ಲಿಮಿಟ್ 50%, ಕಲರ್ ಚೇಂಜ್ ಮಾಡಿ ನಾನು ಮೆನ್ಷನ್ ಮಾಡಿದ್ದೀನಿ. ದೆನ್ LIC ಪೆನ್ಷನ್ ಫಂಡ್ ಅಂದರೆ ಆ್ಯನಿಟೀಸ್ಗೆ ಪೇಮೆಂಟ್ ಮಾಡ್ತಿರುವಂಥದ್ದು LIC ಪೆನ್ಷನ್ ಫಂಡು, ಹಾಗಾಗಿ ಇದು 80CCC ಅಲ್ಲಿ ಬರುತ್ತೆ. ದೆನ್ ಡೊನೇಷನ್ ಟು ನ್ಯಾಷನಲ್ ಚಿಲ್ಡ್ರನ್ ಫಂಡ್ ₹25,000 ಬೈ ವೇ ಆಫ್ ಚೆಕ್. 80G ನೋ ಲಿಮಿಟ್ 100% ಬರುತ್ತೆ. 80G ನೋ ಲಿಮಿಟ್ 100% ಕ್ಯಾಟಗರಿಗೆ ಬರುತ್ತೆ. ದೆನ್ ಡೊನೇಷನ್ ಟು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ ₹25,000 ಬೈ ವೇ ಆಫ್ ಚೆಕ್. ಇದು ನೋ ಲಿಮಿಟ್ 50% ಕ್ಯಾಟಗರಿಗೆ ಬರುತ್ತೆ. 80G ನೋ ಲಿಮಿಟ್ 50%. ದೆನ್ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲ್ಯಾನಿಂಗ್ ₹40,000 ಬೈ ವೇ ಆಫ್ ಚೆಕ್. ಸೊ ಇದು 80G ವಿತ್ ಲಿಮಿಟ್ 100%. 80G ವಿತ್ ಲಿಮಿಟ್ 100%. ದೆನ್ ಡೆಪಾಸಿಟ್ ಇನ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ₹1 lakh ಇದೆ, ಇದು 80C ಅಲ್ಲಿ ಬರುತ್ತೆ. ಸೊ ಇದಿಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಈಗ ಫಸ್ಟ್ ನಾವು 80G ವರ್ಕೌಟ್ ಮಾಡೋಣ. ಯಾಕಂದರೆ 80C ಅಲ್ಲಿ ಏನು ಕ್ಯಾಲ್ಕುಲೇಷನ್ಸ್ ಏನೂ ಬರೋದಿಲ್ಲ, ಅದು ಡೈರೆಕ್ಟಾಗಿ ಪ್ರಾಬ್ಲಮ್ ವರ್ಕೌಟ್ ಮಾಡ್ತಾನೆ. ಟೋಟಲ್ ಇನ್ಕಮ್ ಕಂಪ್ಯೂಟೇಷನಲ್ಲೇ ನಾವು ತೋರಿಸ್ಕೋಬೋದು. ಈಗ ನೆಕ್ಸ್ಟು ನೋಡಿ 80G ಪ್ರಾಬ್ಲಮ್ ವರ್ಕೌಟ್ ಮಾಡ್ತಿದ್ದೀನಿ ನಾನು. ನೋ ಲಿಮಿಟ್ ಡೊನೇಷನ್ ಸೊಲ್ಯೂಷನ್ ನಂಬರ್ 2 ಪರ್ಟಿಕ್ಯುಲರ್ಸ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದಾನೆ, ರೇಟ್ ಆಫ್ ಡಿಡಕ್ಷನ್ ಎಷ್ಟು, 80Gಯಲ್ಲಿ ಎಷ್ಟು ಡಿಡಕ್ಷನ್ನು ಅವೈಲಬಿಲಿಟಿ ಇದೆ ಅಂಥೇಳಿ. ದೆನ್ ನೋ ಲಿಮಿಟ್ ಡೊನೇಷನ್ಸ್ ಫಸ್ಟ್ ಡೊನೇಷನ್ ಟು ನ್ಯಾಷನಲ್ ಚಿಲ್ಡ್ರನ್ ಫಂಡ್ 25,000 ಕಾಂಟ್ರಿಬ್ಯೂಟ್ ಮಾಡಿದಾನೆ, 100% ಡಿಡಕ್ಷನ್ನು ಎಲಿಜಿಬಲ್ ಇದೆ, ಕ್ವಾಲಿಫೈ ಡಿಡಕ್ಷನ್ ರೇಟು. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ 80G ಪೂರ್ತಿ 100% ಆಫ್ 25,000 ಅಂದರೆ 25,000 ತೊಗೋಬೋದು. ದೆನ್ ಡೊನೇಷನ್ ಟು ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ ಕಾಂಟ್ರಿಬ್ಯೂಟ್ ಮಾಡೋದು 25,000, ರೇಟ್ ಆಫ್ ಡಿಡಕ್ಷನ್ನು 50% ಬರುತ್ತೆ. 25,000ಅಲ್ಲಿ 50% ಅಂದರೆ 12,500 ಆಯಿತು. ನೆಕ್ಸ್ಟು ವಿತ್ ಲಿಮಿಟ್ ಡೊನೇಷನ್ಸು ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಫಾರ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದಾನೆ, 40,000 ಕಾಂಟ್ರಿಬ್ಯೂಟ್ ಮಾಡಿದಾನೆ, 100% ಎಲಿಜಿಬಲ್ ಇದೆ. ಹಾಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Gಯಲ್ಲಿ ತೊಗೋಬೇಡಿ. ನೆಕ್ಸ್ಟು ಡೊನೇಷನ್ ಟು ಪಬ್ಲಿಕ್ ಚಾರಿಟಿ ಟ್ರಸ್ಟ್ 1,50,000 ಕಾಂಟ್ರಿಬ್ಯೂಟ್ ಮಾಡಿದಾನೆ, 50% ಎಲಿಜಿಬಲ್ ಇದೆ. ಸೊ ಈಗ ಫ್ಲವರ್ ಬ್ರಾಕೆಟ್ ಹಾಕೊಳ್ಳಿ, ಟೋಟಲು 1,90,000 ಆಯಿತು. ಈಗ ನಮಗೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಬೇಕು. ಸೊ ಅದಕ್ಕೇನು ಮಾಡಬೇಕು ಅಂದರೆ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮನ್ನು ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ನೋಡಿ ಅದು ನೆಕ್ಸ್ಟ್ ಸ್ಲೈಡಲ್ಲಿದೆ ನೋಡಿ. ಅದು ಯಾವ ರೀತಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಫೈಂಡ್ ಔಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಫಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ ಎಷ್ಟು ಅಮೌಂಟು ಎಲಿಜಿಬಲ್ ಇದೆ ಅಂತ ನೋಡ್ಕೋಬೇಕು. 80Cಯಲ್ಲಿ ಯಾವುದಾದ್ರು ಬರುತ್ತೆ, ಡೆಪಾಸಿಟ್ ಇನ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ 1 lakh ಕಾಂಟ್ರಿಬ್ಯೂಟ್ ಮಾಡಿದಾನೆ, ಮತ್ತು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಯ್ಡ್ ಫಾರ್ ಇನ್ಶೂರೆನ್ಸ್ ಆಫ್ ಮೇಜರ್ ಡಾಟರ್ ನಾನು ಆಗಲೇ ಹೇಳಿದೆ, ಮ್ಯಾಕ್ಸಿಮಮ್ 10% ಆಫ್ ದಿ ಅಶ್ಯೂರ್ಡ್ ವ್ಯಾಲ್ಯೂ ಎಷ್ಟಿದೆ 1 lakh, ಸಮ್ ಅಶ್ಯೂರ್ಡ್ ವ್ಯಾಲ್ಯೂ 1,80,000 ಆರ್ ದ ಪಾಲಿಸಿ ಆರ್ ದ ಪ್ರೀಮಿಯಮ್ ಪೇಯ್ಡ್ ವಿಚ್ ಎವರ್ ಈಸ್ ಲೆಸ್ ನಾವು ತೊಗೋಬೇಕು. ಪ್ರೀಮಿಯಮ್ ಪೇಮೆಂಟ್ ಮಾಡೋದು 20,000, ಅವನು ಸಮ್ ಅಶ್ಯೂರ್ಡ್ ವ್ಯಾಲ್ಯೂ 18,000 ಆಗುತ್ತೆ. 10% ಆಫ್ ಸಮ್ ಅಶ್ಯೂರ್ಡ್ ವ್ಯಾಲ್ಯೂ 18,000 ಆಗುತ್ತೆ. ವಿಚ್ ಎವರ್ ಈಸ್ ಲೆಸ್ ಅಂದರೆ 18,000 ತೊಗೋಬೇಕು. ಯಾಕೆ ಸರ್ 20,000 ತೊಗೊಳ್ಳಿಲ್ಲ ಪ್ರೀಮಿಯಮ್ ಅಮೌಂಟ್ ಅಂತ ಹೇಳಿದ್ರೆ, 10% ಆಫ್ ಸಮ್ ಅಶ್ಯೂರ್ಡ್ಗಿಂತ ಎಕ್ಸೀಡ್ ಆಗೋಗಿಲ್ಲ, ಹಾಗಾಗಿ 18,000 ತೊಗೊಳ್ತಾ ಇದ್ದೀವಿ. ಸೊ ಟೋಟಲ್ ಅವನು ಕಾಂಟ್ರಿಬ್ಯೂಟ್ ಮಾಡೋದು 80Cಯಲ್ಲಿ 1,18,000 ಆಯಿತು. 1 lakh ಪ್ಲಸ್ 18,000 1,18,000 ಆಯಿತು. ಮತ್ತು ಡಿಡಕ್ಷನ್ ಅಂಡರ್ ಸೆಕ್ಷನ್ 80CCCಯಲ್ಲಿ ಅವನು ಕಾಂಟ್ರಿಬ್ಯೂಟ್ ಮಾಡಿರೋದು 60,000 ಕಾಂಟ್ರಿಬ್ಯೂಟ್ ಮಾಡಿದ್ದಾನೆ ಪೆನ್ಷನ್ ಫಂಡ್ಗೆ. ಸೊ ಟೋಟಲ್ ಎಷ್ಟಾಯಿತು, 1,18,000 ಪ್ಲಸ್ 60,000 1,78,000 ಆಯಿತು. ಬಟ್
ನನ್ನ ಒಂದು ಪ್ರಾಬ್ಲಮ್ ನಿಮ್ಗೆ ವರ್ಕೌಟ್ ಮಾಡಿದೆ ಬಿಗಿನಿಂಗಲ್ಲಿ. ATC, AT-CCC ಮತ್ತು AT-CCD ಈ ಮೂರೂ ಸೇರಿ ಮ್ಯಾಕ್ಸಿಮಮ್ 1,50,000 ಎಕ್ಸೀಡ್ ಆಗೋಗಿಲ್ಲ ಅಂತ ಹೇಳಿದೆ. ಸೊ ಅವ್ನು ಕಾಂಟ್ರಿಬ್ಯೂಟ್ ಮಾಡೋದು 1,78,000 ಇದ್ದರೂ ಸಹ ATC, AT-CCC ಮತ್ತು AT-CCD ಮೂರು ಸೆಕ್ಷನಲ್ಲಿ 1,50,000 ಎಕ್ಸೀಡ್ ಆಗೋಗಿಲ್ಲ. ಹಾಗಾಗಿ ಮ್ಯಾಕ್ಸಿಮಮ್ 1,50,000. ಸೊ ಆ್ಯಸ್ ಪರ್ ಸೆಕ್ಷನ್ AT-CCE ಅಂತ ಹೇಳಿದ್ರೆ ಅಂದರೆ ಈ ಮೂರು ಸೆಕ್ಷನ್ನು ಸೇರಿ 1,50,000 ಎಕ್ಸೀಡ್ ಆಗೋಗಿಲ್ಲ ಅನ್ನೋದು AT-CCE ಹೇಳುತ್ತೆ. ಸೊ AT-CCE ಟಾಕ್ಸ್ ಅಬೌಟ್ ದ ಟೋಟಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ ATC, AT-CCC, AT-CCD ಶುಡ್ ನಾಟ್ ಎಕ್ಸೀಡ್ 1,50,000 ಅಂತ ಹೇಳುತ್ತೆ. ಅದು ಯಾವುದು? AT-CCE. ಹಾಗಾಗಿ 1,50,000 ಮ್ಯಾಕ್ಸಿಮಮ್ ಡಿಡಕ್ಷನ್ ವಿಲ್ ಬಿ ಅವೈಲೇಬಲ್. ಅದನ್ನು ತೊಗೊಂಡಿದ್ದೀವಿ ಔಟ್ರ್ ಕಾಲಮಲ್ಲಿ ಮೈನಸ್ ಮಾಡ್ಕೊಂಡು. ದೆನ್ ಡಿಡಕ್ಷನ್ ಅಂಡರ್ ಸೆಕ್ಷನ್ AT-D ಅವನು ಕಾಂಟ್ರಿಬ್ಯೂಟ್ ಮಾಡೋದು ಸೆಲ್ಫು ಮತ್ತು ಸ್ಪೌಸ್ಗೆ ಟೋಟಲ್ ಆಗಿ 26,000, 12,000 ಪ್ಲಸ್ 14,000 ಇದೆ. 26,000 ಕಾಂಟ್ರಿಬ್ಯೂಟ್ ಮಾಡಿದರೂ ಸಹ ಇಟ್ ಹ್ಯಾಸ್ ಬಿನ್ ರೆಸ್ಟ್ರಿಕ್ಟೆಡ್ ಟು 25,000. 25,000 ಎಕ್ಸಿಡ್ ಆಗೋಗಿಲ್ಲ. ಹಾಗಾಗಿ ಇನ್ಯಾವುದು AT-G ಬರುತ್ತೆ. AT-G ನಾವೀಗ ವರ್ಕೌಟ್ ಮಾಡ್ತಾ ಇದ್ದೀವಿ, ಇನ್ನೂ ತಗೊಳ್ಳಿಲ್ಲ ಅದು. ಹಾಗಾಗಿ 1,50,000 ಪ್ಲಸ್ 25,000 ನೋಡಿ, ಅದು ವರ್ಕಿಂಗ್ ಇಲ್ಲಿ ತೋರಿಸಿದ್ದೀನಿ. ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಆಸ್ ಗಿವನ್ 7,75,000. ಡಿಡಕ್ಷನ್ ಅಂಡರ್ ಸೆಕ್ಷನ್ ATC ಮ್ಯಾಕ್ಸಿಮಮ್ 1,50,000. ಡಿಡಕ್ಷನ್ ಅಂಡರ್ ಸೆಕ್ಷನ್ AT-D ಮ್ಯಾಕ್ಸಿಮಮ್ 25,000. ಸೊ ಹಾಗಾಗಿ ಟೋಟಲ್ 1,75,000 ಆಯಿತು. ಇನ್ಯಾವುದು ಡಿಡಕ್ಷನ್ಸ್ ಇಲ್ಲ, ಇನ್ಯಾವುದು ಎಕ್ಸಮ್ಟೆಡ್ ಇನ್ಕಮು ಇಲ್ಲ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಲ್ಲ, ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಇಲ್ಲ. ಹಾಗಾಗಿ 1,75,000 ಮೈನಸ್ ಮಾಡಿದ್ರೆ 7,75,000ಅಲ್ಲಿ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 6 lakh ಬರುತ್ತೆ. ಸೊ ಈ 6 lakhನ ನಾವು ತಗೋಬೇಕಾಗತ್ತೆ. ಈಗ ಡಿಡಕ್ಷನ್ ಸೆಕ್ಷನ್ AT-Gಗೆ ಬರ್ತಾ ಇದ್ದೀನಿ ನಾನು. AT-Gಯಲ್ಲಿ ನೋಡಿ, ಫಸ್ಟ್ ಏನು ಮಾಡಬೇಕು ಅಂದರೆ 1,90,000, 40,000 ಪ್ಲಸ್ 1,50,000, 1,90,000 ಆಯಿತು. ಆರ್ 10% ಆಫ್ 6 lakh. 6 lakh ಯಾವ ರೀತಿ? ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ವಿ ಗೆಟ್ 60,000. 1,90,000 or 10% of 6 lakh we get 60,000, whichever is less. ಯಾವುದು ಕಡಿಮೆ ಇದೆ? 60,000 ಕಡಿಮೆ ಇದೆ. ಹಾಗಾಗಿ 60,000 ಮ್ಯಾಕ್ಸಿಮಮ್ ತೊಗೋಬೇಕು. 60,000ಅಲ್ಲಿ ಫಸ್ಟ್ ನಾವೇನು ಮಾಡಬೇಕು ಅಂದರೆ 100% ಇದೆಯಲ್ಲ 40,000, ಅದನ್ನು ಪೂರ್ತಿ ಕೊಟ್ಬಿಡಿ 40,000. ಇನ್ನು ಉಳ್ಕೊಂಡಿರೋದೆಷ್ಟು? 60,000ಅಲ್ಲಿ 40,000 ಹೋದರೆ 60,000 ಮೈನಸ್ 40,000 ವಿ ಗೆಟ್ 20,000. 20,000ಅಲ್ಲಿ 50%, ಸೊ 10,000 ಬರುತ್ತೆ ನೆಕ್ಸ್ಟ್. ಸೊ 10,000 ಟೋಟಲ್ ಆಗಿ 10,000 ಎಲಿಜಿಬಲ್ ಫಾರ್ ಡಿಡಕ್ಷನ್ ಅಂಡರ್ ಸೆಕ್ಷನ್ AT-G ಅಂಡರ್ ವಿತ್ ಲಿಮಿಟ್ ಕ್ಯಾಟಗರಿ ಇನ್ ದಿ ಕೇಸ್ ಆಫ್ 50%. ಫಸ್ಟ್ 100% ಇರೋದ್ರಿಂದ ಇದು ಫ್ಯಾಮಿಲಿ ಪ್ಲ್ಯಾನಿಂಗು 40,000 ಕೊಟ್ಬಿಟ್ವಿ. ಇನ್ನು ಉಳಿದಿರೋದು 20,000. 60,000 ಮೈನಸ್ 40,000 20,000. 20,000ಅಲ್ಲಿ 50% ಅಂದರೆ 10,000 ಬರುತ್ತೆ. ಸೊ ಈಗ ಟೋಟಲ್ ಮಾಡಿದ್ರೆ ವಿ ಗೆಟ್ ಎಲಿಜಿಬಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ AT-G 87,500. ಸೊ ಈ ರೀತಿ AT-G ಕ್ಯಾಲ್ಕುಲೇಟ್ ಮಾಡಿಕೊಂಡು ಈಗ ನಾವೇನು ಮಾಡಬೇಕು ಅಂದರೆ ನೋಡಿ, ಇದು ಕ್ಯಾಲ್ಕುಲೇಷನ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಈಗ ಕಂಪ್ಯೂಟೇಷನ್ ಆಫ್ ಟೋಟಲ್ ಇನ್ಕಮ್. ಟೋಟಲ್ ಇನ್ಕಮನ್ನು ಕಂಪ್ಯೂಟ್ ಮಾಡಬೇಕು. ಗ್ರಾಸ್ ಟೋಟಲ್ ಇನ್ಕಮ್ ಆ್ಯಸ್ ಗಿವನ್ 7,75,000. ಡಿಡಕ್ಷನ್ ಅಂಡರ್ ಸೆಕ್ಷನ್ ATC ಡಿಪಾಸಿಟ್ ಇನ್ PP ಆಫ್ 1 lakh. ಇದೆಲ್ಲ ಕ್ಯಾಲ್ಕುಲೇಷನ್ಸ್ ಆಗಲೇ ಹೇಳಿದ್ದೀನಿ. ಈ 18,000 ಯಾವ ರೀತಿ ಅಂತ ಹೇಳಿದ್ರೆ 10% ಆಫ್ ಸಮ್ ಅಶ್ಯೂರ್ಡ್ ಆರ್ ಪ್ರೀಮಿಯಮ್ ಪೇಯ್ಡ್ ವಿಚ್ ಎವರ್ ಈಸ್ ಲೆಸ್ ತೊಗೋಬೇಕು. ಪ್ರೀಮಿಯಮ್ ಏನಾದರೂ ಕಡಿಮೆ ಇದ್ದರೆ 10,000 ಇದ್ದರೆ 10,000 ತೊಗೋಬೇಕಾಗತ್ತೆ. 18,000 ಎಕ್ಸೀಡ್ ಆಗಿರೋದ್ರಿಂದ 18,000 ಮ್ಯಾಕ್ಸಿಮಮ್ ತೊಗೋಬೇಕು. ಹಾಗಾಗಿ AT-Cಯಲ್ಲಿ 1,18,000 ಆಯಿತು, ಮತ್ತು AT-CCCಯಲ್ಲಿ 60,000 ಆಯಿತು. ಟೋಟಲ್ಲು 1,78,000. ಬಟ್ ಮ್ಯಾಕ್ಸಿಮಮ್ ಎಷ್ಟು ಬರುತ್ತೆ? AT-C, AT-CCC, AT-CCD ರೆಸ್ಟ್ರಿಕ್ಟೆಡ್ ಟು 1,50,000. 1,50,000 ತೊಗೋಬೇಕು. ದೆನ್ ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಮ್ 26,000 ಬಟ್ ರೆಸ್ಟ್ರಿಕ್ಟೆಡ್ ಟು 25,000. ಸೊ ಡಿಡಕ್ಷನ್ ಅಂಡರ್ ಸೆಕ್ಷನ್ AT-G ವರ್ಕಿಂಗ್ ನೋಟ್ ನಾನು ಆಗಲೇ ಕ್ಯಾಲ್ಕುಲೇಟ್ ಮಾಡಿ ತೋರಿಸಿದ್ದೀನಿ. AT-Gಯಲ್ಲಿ 87,500. ಸೊ ಈ ಮೂರು ಡಿಡಕ್ಷನನ್ನು ಮೈನಸ್ ಮಾಡಿದ್ರೆ
7,75,000 ಅಲ್ಲಿ ವಿ ಗೆಟ್ ಟೋಟಲ್ ಇನ್ಕಮ್ ಆಫ್ ರುಪೀಸ್ 5,12,500. ಸೊ ಈ ರೀತಿ ನಾವು ಟೋಟಲ್ ಇನ್ಕಮನ್ನು ಕಂಪ್ಯೂಟ್ ಮಾಡ್ತೀವಿ. ಸೊ ಈ ವಿಡಿಯೋನ ಒಂದೆರಡು ಸರಿ ನೋಡಿ ಡೀಟೇಲಾಗಿ ನಿಮಗೆ ಅರ್ಥ ಆಗುತ್ತೆ. So with this I conclude today's session. Thank you.